ಈ ಐಕ್ಳು ಓದೋತ್ತವೆ ಕೆಲಸ ಮಾಡ್ಕೊಂಡು ಅಲ್ಲಲ್ಲೇ ಕೂತ್ಕೊಬಿಡ್ತಾರೆ. ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಬರೋದೇ ಇಲ್ಲ. ನನಗೆ ಇಲ್ಲೇ ಓದ್ತಾಯ್ತಾ ಅದೇ ಹೊಲ್ತಕ್ಕೆ ಹೋಗ್ಬೇಕು, ಹೊಲ ಹಸುಗಳು ನೋಡ್ಕೋಬೇಕು. ಲಕ್ಷ್ಮಿ, ಲಕ್ಷ್ಮಿ, ಏನಮ್ಮ ನಿಂದು? ನೀರು ಕಾಯಿಸ್ತಾ ಇದ್ದೀನಿ ಸ್ನಾನ ಮಾಡೋಕ್ಕೆ. ನೀರು ಕಾಯಿಸ್ಕೊಂಡೇ ಕೂತ್ಕೊಬಿಡು. ಬೇರೆ ಕೆಲಸ ಏನಾರು ಮಾಡ್ಗಿಡ್ಬಿಟ್ಯಾ? ನಿನ್ನ ಆದ್ನಿ ಊರಿಂದ ಬರ್ತಾ ಇದ್ದಾರಂತೆ. ಅವ್ರು ಬಂದಾಗ ಮೊದಲೇ ಕ್ಲೀನು ಕ್ಲೀನು ಅಂತ ಸಾಯ್ತಾರೆ. ಅದಕ್ಕೆ ಒಂದು ಸ್ವಲ್ಪ ಸ್ನಾನಗಿನ ಮಾಡ್ಕೊಂಡು ಅವ್ರು ಬಂದಾಗ ಚೆನ್ನಾಗಿ ರೆಡಿ ಆಗದ ಅಂತ. ಗಂಡು ಕರ್ಕೊ ಬರ್ತಾ ಇದ್ದಾಳವ ನಿನ್ನ ನೋಡೋಕ್ಕೆ. ಸ್ನಾನ ಮಾಡ್ಕೊಂಡು ರೆಡಿ ಆಗಕ್ಕೆ ನೀನು ಏನೋ ಅಪರೂಪದಾಗ ನೋಡಕ್ಕೆ ಬರ್ತಾವಳೆ ಅಷ್ಟೇ. ಏನು ಗಂಡು ಏನಾರು ಕರ್ಕೊ ಬರ್ತೀನಿ ಅಂತೇನು ಹೇಳಿಲ್ಲ ತಾನೆ. ಅದಕ್ಕೆ ರೆಡಿ ಆಗಬೇಕು ನೀನು. ಸರಿ, ಹೇಳಿ ಇವಾಗ ಏನು ಅಂತ. ಬಾತ್ ಮಾಡ್ತಾ ಇದ್ದೀನಿ, ಇನ್ನೊಂಚೂರು ಅನ್ನ ಆಗಬೇಕು. ಆ ಸೌದೆ ಎಲ್ಲನೂ ಎಳೆದ್ಬಿಟ್ಟು ಪ್ಲೇಟಾಗಿ ಬಿಗಿಯಾಗಿ ಮುಚ್ಚಿಬಿಟ್ಟು ಅದೇನು ನೀರು ಕಾಯಿಸ್ತಾ ಇದ್ದೀನಿ ಅಂತಲ್ಲ, ಕಾಯಿಸ್ಕೊಂಡು ಸ್ನಾನಗಿನ ಮಾಡ್ಕೊಂಡು ರೆಡಿ ಆಗು. ನಾನು ಹೊಲ್ತಕ್ಕೆ ಹೋಗಿದ್ದು ಬರ್ತೀನಿ. ಅದಕ್ಕೆ ಅದಕ್ಕೆ ಬಾ ಪಾರ್ವತಿ, ಚೆನ್ನಾಗಿದ್ಯವ? ಹ್ಞೂ ಕಂಡ್ರದಕ್ಕೆ ಚೆನ್ನಾಗಿದ್ದೀನಿ. ನೀವು? ನಾವು ಚೆನ್ನಾಗಿದ್ದೀನಿ ಕಣಂತೆ. ಹೋಗವ ಕೈಕಾಲು ತೊಳ್ಕೊಬರೋಗು. ಏನೇ ಲಕ್ಷ್ಮಿ, ಚೆನ್ನಾಗಿದೆಯಾ? ಹ್ಞೂ ಕಣತ್ತೆ, ಚೆನ್ನಾಗಿದ್ದೀನಿ. ನಾಷ್ಟ ಮಾಡೋರಿ, ಹೋಗಿ ಕೈಕಾಲು ತೊಳ್ಕೊಬರೋಗಿ. ಅಯ್ಯೋ ಈ ನೆಲನೋ, ಯಪ್ಪ ದೇವ್ರೆ, ಇಲ್ಲಿ ಹೆಂಗೆ ವಾಸ ಮಾಡ್ತಾರೋ ಗೊತ್ತಿಲ್ಲ. ಬತ್ತೀನಿರತ್ತೆ, ಕೈಕಾಲು ತೊಳ್ಕೊಂಡು ಕೂತೀರಿ. ಆಯ್ತು, ಹೋಗಿದ್ದು ಬರಾಗವ. ಯಾಕಮ್ಮ ಅತ್ತೆನ ಮಾತಾಡಿಸ್ತಂತ ಇದ್ದ ಬಂದ್ಬಿಟ್ಟಲ್ಲ, ನಾನು ಅವಳನ್ನೇ ತಗ್ಲಾಕ್ಬಿಟ್ಟು ಈಗ ಅವಳು ಬಂದವಳೆ ಬಿಟ್ಬಿಟ್ಟು ಹೊಲ್ತಕ್ಕೋದ್ರೆ ನಮ್ಮ ಅದಕ್ಕೆ ಬಿಟ್ಬಿಟ್ಟು ಹೊಲ್ತಕ್ಕೋದ್ಲು ಅಂತಾಳೆ. ಅದಕ್ಕೆ ಹಸ್ಕೊಳ್ಗೆ ಇಲ್ಲೇ ಒಂಚೂರು ಹುಲ್ಲಾಕೋದ ಅಂತ ಅಂದ್ಬಿಟ್ಟು ಬಂದೆ ತೆಗಿ. ಹೋಗು, ನೀನೇ ಹುಲ್ಲಾಕ್ಬಿಟ್ಟು ಬರೋಗು, ನೀರು ಕುಡ್ದವ ತೋರಿಸ್ಬಿಟ್ಟು. ಹಿಂಗೆ ನೀನೇನಾರು ಕೆಲಸ ಹೇಳಿದ್ರೆ, ಈಗ ಹೆಂಗೂ ರಜಾ ಅದೇ, ನಾನು ಅತ್ತೆ ಜೊತೆಲಿ ಅವ್ರು ಊರಿಗೆ ಹೊಂಟೈತೀನಿ ಅಷ್ಟೇ. ನನ್ನ ಕೆಲಸ ಹೇಳ್ದಂತೆ ನಾನು ಎಷ್ಟು ಮಾಡ್ತೀನೋ ಅಷ್ಟು ಮಾಡ್ತೀನಿ. ನಾನು ಸೂಕ್ಷ್ಮವಾಗಿ ನೋಡ್ಕೋಬೇಕೀಗ ನೀನು. ಆಯ್ತು ಹೋಗವ, ನೀನು ನಮ್ಮನ್ನು ಬಿಟ್ಬಿಟ್ಟಿರೋಕ್ಕಾಗದ ಅಲ್ಲಿ ಒಂದು ವಾರ ಇದ್ಬಿಟ್ಟು ಬಾ ನೋಡೋದ. ಆಯಿತು, ನಾನಿರ್ದಂತೆ ನೀವಿದ್ದೀರಾ, ನಿಮ್ಮ ಮಗಳ ಜೊತೆ ನೀವೇ ಇರಿ, ನಾನು ಅತ್ತೆ ಜೊತೆಲಿ ಊರಿಗೆ ಹೋಗಿದ್ದು ಬರ್ತೀನಿ ಹಂಗಾದ್ರೆ. ಈ ಅತ್ತೆ ಯಾಕೆ ಬಂದಿದ್ದಾಳು? ಸುಮ್ಮನೆ ಬರಲ್ವಲ್ಲ. ಏನೋ ಕಿತಾಪತಿ ಇಟ್ಕೊಂಡೇ ಬಂದಿರಬೇಕು, ಇಲ್ಲ ಏನಾದ್ರು ದೋಚ್ಕೊಂಡು ಹೋಗಕ್ಕೆ ಬಂದಿರಬೇಕು. ನಮ್ಮಮ್ಮನೂ ಆ ಹಸುನು ಒಂದೇ, ನಮ್ಮಮ್ಮನೂ ಒಂದೇ. ಏನು ಹೇಳಿದ್ರೂ ಹೋಗ್ಲಿ ಬಿಡವ, ಹೋಗ್ಲಿ ಬಿಡವ, ಕೇಳಿ ಕೇಳಿ ನನಗೆ ಇರಿಟೇಟ್ ಆಗ್ತಿದೆ. ಏನೇ ಒಬ್ಬೊಬ್ಬಳೆ ಮಾತಾಡ್ಕೊತಾ ಇದೆಯಲ್ಲ? ಏನೂ ಇಲ್ಲ ಕಣತ್ತೆ. ನೀನು ಮಾತಾಡ್ತಿದ್ದಿದ್ದು ನನಗೆ ಕೇಳಿಸ್ತು ಕಣಂತ. ಹೇಳ, ಏನು ಮಾತಾಡ್ಕೊತಾ ಐತೆ? ನಾನು ಬೈಕತ್ತಾ ಇದೆಯಾ ನೀನು? ಏನಿನ್ನ ಕತ್ತೆ ಬೈಕಳನೆ. ಅಮ್ಮ ಕೆಲಸ ಹೇಳಿತ್ತು, ಯಾವುದಾದ್ಮೇಲೆ ಯಾವುದು ಅಂತ ನೆನಪು ಮಾಡ್ಕೊತಾ ಇದ್ದೆ ಅಷ್ಟೇ ಕಣಂತೆ. ನಾಷ್ಟ ಮಾಡಿ ನಡಿಯವ, ರೆಡಿ ಆಗದೆ ಬಾತು? ಬೇಡ ಕಣತ್ಗೆ, ಮನೇಲಿಂದನೇ ಮಾಡ್ಕೊಬಂದೆ. ಹೊಲ್ದಲ್ಲಿ ಏನು ಹಾಕಿದಿರಿ? ನಡೀರಿ ಹೊಲ್ತಕ್ಕೆ ಹೋಗಿದ್ದು ಬರದ. ಸ್ವಲ್ಪ ತಿನ್ನು ನಡಿಯವ, ಆಮೇಲೆ ಹೋಗಿದ್ದು ಬಂದ್ರಾಯ್ತು. ಅತ್ತೆಗೆ ನಾಷ್ಟ ಅರ್ಗಿಲ್ವಂತೆ, ಹೊಲ್ತಕ್ಕೆ ಹೋಗಿ ಒಂದು ರೌಂಡು ಓಡಾಡ್ಕೊಂಡು ಬಂದಮೇಲೆ ಜೀರ್ಣ ಆಯ್ತದಲ್ಲ, ಹಾಗೆ ಮಾಡ್ತದೆ. ನಡಿ, ಪಾಳೆಲ್ಲ ಎಲ್ಲ ತೋರಿಸ್ಕೊಬರದ. ಏನಕ್ಕೆ ಈ ಸಲ ಏನೋ ತರಕಾರಿ ಬೆಳೆದೇ ಇಲ್ಲ ನೀವು? ದೋಚ್ಕೊಂಡು ಹೋಗೋಕ್ಕೆ ಅಂತಲೇ ಬಂದ್ಬಿಡ್ತಾರೆ. ನಮ್ಮಮ್ಮ ನಮ್ಮನ್ನು ಒತ್ತನಂತೆ ಹೇಳ್ಸಿ ನಮ್ಮನ್ನ ಎಷ್ಟು ಗೋಳಾಡಿಸ್ತಾರೆ. ನಾವೆಷ್ಟು ಕಷ್ಟಪಟ್ಟು ಬೆಳೆದಿರ್ತೀವಿ. ಬೆಳೆದಿರೋದ ಒಂದು ತಕ ಹೋಗ್ಬಿಡೋಕೆ ಇವರೇ ಆಗಬೇಕು. ಇವರಿಂದ ಮಾತ್ರ ಒಂದು ಸಹಾಯ ಇಲ್ಲ, ಏನಿಲ್ಲ. ತಡ್ನಿಕಾಳು ಹಾಕಿದ ಕಣವ, ಹಂದಿ ಎಲ್ಲ ಬಂದು ಮೇಯ್ಕೊಂಡು ಹೊಂಟದವೆ. ಪಕ್ಕದ ಹೊಲ್ದವರೆಲ್ಲ ಓಡಿಸ್ಬಿಡ್ತಾರೆ, ಬಂದು ನಮ್ಮ ಹೊಲದಲ್ಲಿ ಮೇಯ್ಕೊಂಡು ಹೊಂಟೈತವೆ. ಎಣ್ಣೆಕ್ಳು ಕಟ್ಕೊಂಡು ರಾತ್ರಿ ಹೊತ್ತಲ್ಲಿ ನಾನು ಹೆಂಗೆ ಬರೋಕ್ಕದ ಹೊಲ್ತಕ್ಕೆ? ಏನು ಮಾಡೋದು ಒಬ್ಬಂಟಿಗಿತ್ತಿ. ನೆಕ್ಸ್ಟು ಬೆಳಿತೀವಿ ಬಿಡತ್ತೆ,
ಬಂದು ತಗೊಂಡೋಗ್ರಿ. ಒಂದಷ್ಟು ಚೀಲ ತಗೋಬನ್ನಿ, ತುಂಬಿಸ್ಕೊಟ್ಟಂದು ತಗೊಂಡೋಗ್ರಂತೆ. ತಗೋಬತ್ತೀನಿ ಬಿಡು. ನೀನು ಬೆಳೆದಾಗ ಒಂದಿಷ್ಟು ದನ ಕೊಡಲ್ಲ, ನಮ್ಮ ಅದಕ್ಕೆ 2 ಗಂಟೆ ಅಷ್ಟೇ. ತಮಾಷೆ ಮಾಡ್ತಾಳೆ ಕಣ್, ಸುಮ್ಮನಿರವ. ಅವಳನ್ನ ರೇಗ್ಸೋದು ಕಣಂತೆ. ಸರಿ ಬನ್ನಿ, ಬಸ್ಸಿಗೆ ಟೈಮ್ ಆಯ್ತದೆ, ಹೋಗದ. ಇರವ, ಈಗ ನೈಟ್ಲು ರಜಾ ಅಲ್ವಾ, 1-2 ದಿನ ಇದ್ದೋಗುವೆ. ಲಕ್ಷ್ಮಿ ಕರ್ಕೊ ಹೋಗದ, ಅವಳಿಗೂ ಹೆಂಗೋ ರಜಾ ಅಲ್ವಾ ಅಂತ ಬಂದೆ. ಬಂದೇನೆ ಲಕ್ಷ್ಮಿ, ಬಾ 1 ವಾರ ಇದ್ದುಬಿಟ್ಟು ಬರುವಂತೆ. ನಾನು ಬರೋದಿಲ್ಲ ಕಣಪ್ಪ, ನಮ್ಮ ಅಮ್ಮನ ಬಿಟ್ಟು ನಂಗೆ ಇರೋಕ್ಕಾಯ್ತಿಲ್ಲ. ಹೋಗಿದ್ದು ಬರೋಗು 1 ವಾರ ಇದ್ಬಿಟ್ಟು ಬರೋಗು, ರಜಾ ಅದಲ್ಲ ಈಗೇನಂತೆ. ಲತಾ ಅವಳಲ್ಲ, ಅವಳೆ ಕೆಲಸ ಮಾಡಿಕೊಡ್ತಾಳೆ. ನೀನು ಹೋಗಿದ್ದು ಬರೋಗು.